ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಚಾರಿ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ರಿಪಬ್ಲಿಕ್ ಡೇ ಪ್ರಯುಕ್ತ ಲಾಲ್ಬಾಗಲ್ಲಿ ನಡೀತಿರೋ ಫ್ಲವರ್ ಶೋಗೆ ಬಂದಿದ್ದೀನಿ. ಸೊ ಈ ಸತಿ ಫ್ಲವರ್ ಶೋ ಬಂದು ಬಸವಣ್ಣ ಮತ್ತು ಅವರ ವಚನ ಆಧಾರಿತವಾಗಿರುತ್ತೆ. ಸೊ ನಾನು ಇವಾಗ ಡೈರೆಕ್ಟಾಗಿ ನಿಮ್ಮ ಗ್ಲಾಸಸ್ ಥರ ಕರ್ಕೊಳ್ತೀನಿ, ಯಾಕಂದರೆ ಆಲ್ರೆಡಿ ಲೇಟ್ ಆಗಿದೆ ಹೋಗ್ತಾ ಇದ್ದೀನಿ. ಹಂಗೂ ಗ್ಲಾಸ್ ಹೌಸ್ ಹತ್ರ. ಸೊ ಓಪನ್ ಇದೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ಹೊರಗಡೆ ಲೈಟ್ಸ್ ಕಾಣಿಸ್ತಿದೆ. ಸೊ ಓಪನ್ ಇದೆ ಅಂದ್ಕೊತೀನಿ, ಹೋಗಿ ತೋರಿಸ್ತೀನಿ. ಸೊ ಈ ಟೈಮು ಬಸವಣ್ಣ ಅವ್ರ ಕಾನ್ಸೆಪ್ಟಲ್ಲಿ ಮಾಡಿರೋದು. ಇಲ್ಲಿ ನೀವು ಇದೇನು ನೋಡ್ತಾ ಇದ್ದೀರಾ, ಇದು ಅನುಭವ ಮಂಟಪ. ಸೊ ಇನ್ನೂ ಮಾಡ್ತಾ ಇದ್ದಾರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ನೀವು ನೋಡ್ತಿರ್ಬೋದು, ಇನ್ನು ಮಾಡ್ತಾ ಇದ್ದಾರೆ ಇನ್ನೂ. ಇದು ವಚನಗೋಷ್ಠಿ. ಏನೆಲ್ಲ ಸ್ಪ್ರಿಂಕಲ್, ವಾಟರ್ ಸ್ಪ್ರಿಂಕಲ್ ಬರ್ತಿದೆ. ಈ ಸತಿ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಎಲ್ಲ ಟೈಮ್ಗೂ ಕಂಪೇರ್ ಮಾಡಿದ್ರೆ ಈ ಟೈಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನನ್ಗನ್ಸುತ್ತೆ ಸೊ ಈ ವಾಟರ್ ಬಂದು ಹೂವಾಗೋದು ಹಾಕಿರೋದು. ಸೊ ಇದು ಯಾವಾಗಲೂ ಇರೋದಿಲ್ಲ. ಸೊ ಸಮ್ಟೈಮ್ಸ್ ಹಾಕಿರ್ತಾರೆ, ಆಮೇಲೆ ಆಫ್ ಮಾಡ್ತಾರೆ. ಸೊ ಇದು ಏನು ನೋಡ್ತಿದ್ರೆ, ಇದು ದಾರದಲ್ಲಿ ಬಸವಣ್ಣನ ಅವ್ರನ್ನ ಮಾಡಿರೋದು. ಸೊ ಕಂಪ್ಲೀಟ್ಲಿ ದಾರ ಇದು. ಅಕ್ಕ ಮಹಾದೇವಿ ಅವರು. ಸೊ ಇದು ನಿನ್ನೆ ಓಪನ್ ಆಗಿರೋದು. ನಿನ್ನೆ ಅಂದರೆ ಇವತ್ತು. ಸೊ ಇದು ಇನಾಗ್ರೇಷನ್ ಆಗಿರೋದು ನಿನ್ನೆ, ಅಂದರೆ 21st January. ಸೊ ರಿಪಬ್ಲಿಕ್ ಡೇ ಎವ್ರಿ ಇಯರ್ ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ ಇರುತ್ತೆ. ಸೊ ನಿನ್ನೆ ಓಪನ್ ಆಗಿದೆ. ಸೊ ನಾನು ನೆಕ್ಸ್ಟ್ ದಿನ ಅಂದರೆ ಮಂಡೇ ಬಂದಿದ್ದೀನಿ, 22nd Jan ಬಂದಿದ್ದೀನಿ. ಸೊ ವೀಕ್ ಡೇ ಆಗಿರೋದ್ರಿಂದ ಜನ ಇಲ್ಲ. ಸೊ ವೀಕ್ ಡೇಸಲ್ಲಿ ಬಂದರೆ ಜನ ಇರೋದಿಲ್ಲ. ನೀವೇನಾದರೂ 26th Jan ಬರ್ತೀರ ಅಂದರೆ ತುಂಬ ರಶ್ ಇರುತ್ತೆ. ಸೊ ಇದನ್ನು ನೋಡ್ತಿದ್ರೆ, ಇದು ಕೂಡಲ ಸಂಗಮದಲ್ಲಿರುವ ಬಸವಣ್ಣನವರ ಐಕ್ಯ ಮಂಟಪ. ಸೊ ಇದು ಬಸವ ಕಲ್ಯಾಣ, ಇದು ಇಷ್ಟಲಿಂಗ.
ಸೊ ನಿಮಗೆ ಫುಲ್ ಉದ್ದಕ್ಕೂ ಈ ಥರ ಲೆಫ್ಟ್ ಸೈಡಲ್ಲಿ ಬಸವಣ್ಣನವ್ರ ಬಗ್ಗೆ, ಸೊ ಅವ್ರ ಜೀವನ ಚರಿತ್ರೆ ಬಗ್ಗೆ ಫುಲ್ ಈ ಥರ ಹಾಕಿರ್ತಾರೆ. ಸೊ ನೀವು ಅದನ್ನು ಓದ್ಬೋದು. ಅಕ್ಕಮಹಾದೇವಿ ಕನ್ನಡದ ಮೊದಲ ಕವಯಿತ್ರಿ. ನೋಡಿ, ಇದಿಷ್ಟು ಈ ಸರಿ ಲಾಲ್ಬಾಗಲ್ಲಿ ಮಾಡಿರೋ ಫ್ಲವರ್ ಶೋ. ಸೊ ಈ ಸರಿ ಫ್ಲವರ್ ಶೋ ಬಂದು ವಿಶ್ವಗುರು ಬಸವಣ್ಣ ಮತ್ತು ವಚನ ಸಾಹಿತ್ಯಾಧಾರಿತ ಮಾಡಿರೋದು. ಈ ಸರಿ ಇಲ್ಲೆಲ್ಲ ಹಾಕಿರೋ ಹೂವುಗಳು ಕೂಡ ಡಿಫ್ರೆಂಟ್ ಆಗಿದೆ. ತುಂಬ ಚೆನ್ನಾಗಿರೋ ಹೂವು ಎಲ್ಲ ಫ್ಲವರ್ಸ್ನೆಲ್ಲ ಹಾಕಿದ್ದಾರೆ. ಸೊ ನೀವು ಬಂದು ಕ್ಲೀನಾಗಿ ಫೋಟೋಸು ಎಲ್ಲ ತೊಗೋಬೇಕಂದ್ರೆ ದಯವಿಟ್ಟು ವೀಕ್ಡೇಸಲ್ಲಿ ಬನ್ನಿ. 26 ವೀಕ್ಡೇಸ್ ಅಂದ್ಕೊಂಡು ಅವತ್ತೇನಾದರೂ ಬಂದರೆ ಅವತ್ತೇ ಮೇನ್ ಇರೋದು. ಸೊ ಅವತ್ತು ತುಂಬ ರಶ್ ಇರ್ತಾರೆ. ಸೊ ವೀಕ್ಡೇಲಿ ಯಾವತ್ತಾದರೂ ಬನ್ನಿ. ಸೊ ಕ್ಲೀನಾಗಿ ಫುಲ್ಲು ನಿಮ್ಗೆ ಯಾವ್ಯಾವ ಥರ ಬೇಕೋ ಫೋಟೋಸು ಅದೆಲ್ಲ ತೊಗೊಂಡು ಹೋಗ್ಬೋದು. ಸೊ ನೀವು ಫ್ಲವರ್ ಶೋ ಆದಮೇಲೆ ನೀವು ಸ್ವಲ್ಪ ಸ್ಟಾಲ್ಸ್ ಕೂಡ ಇರುತ್ತೆ. ಸೊ ನೀವು ಇಲ್ಲಿ ಸ್ಟಾಲ್ಸ್ ನೋಡ್ಬೋದು. ಸೊ ತುಂಬ ಡಿಫ್ರೆಂಟ್ ಆ ಸ್ಟಾಲ್ಸ್ ಇರುತ್ತೆ. ಸೊ ನೀವು ಅದನ್ನು ಚೆಕ್ ಮಾಡ್ಬೋದು. ಸೊ ನಾನೆಲ್ಲ ತೋರಿಸೋದಿಲ್ಲ. ಸೊ ಗ್ಲಾಸ್ ಹೌಸ್ ಇಲ್ಲಿದ್ರೆ, ಸೊ ಗ್ಲಾಸ್ ಹೌಸ್ ಪಕ್ಕದಲ್ಲೇ ಇರುತ್ತೆ. ಓಕೆ, ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಫ್ಲವರ್ ಶೋ ಬಂದು 21 ಜಾನ್ವರಿಗೆ ಸ್ಟಾರ್ಟ್ ಆಗಿದೆ. ಸೊ 28 ತನಕ ನಡೆಯುತ್ತೆ. ಸೊ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 7 ಇಂದ ಈವ್ನಿಂಗ್ 6 ತನಕ. ಸೊ ಎಕ್ಸಾಕ್ಟ್ಲಿ 6 ಟಿಕೆಟ್ ಕೌಂಟರ್ಸ್ ಕ್ಲೋಸ್ ಆಗುತ್ತೆ. ಸೊ ಟಿಕೆಟ್ ಬಂದು ದೊಡ್ಡವ್ರಿಗೆ 80, ಮಕ್ಕಳಿಗೆ 30. ಸೊ ಎಕ್ಸಾಕ್ಟ್ಲಿ 6 o'clock ಟಿಕೆಟ್ ಕೌಂಟ್ರು ಕ್ಲೋಸ್ ಆಗುತ್ತೆ ಈವ್ನಿಂಗು. ಸೊ ನೀವು ಒಳಗಡೆ ಎಂಟ್ರಿ ಆಗಿದ್ದರೆ ಅದಕ್ಕಿಂತ ಮುಂಚೆ ಸೊ ನೀವು ಗ್ಲಾಸ್ ಹೌಸ್ 7:15 ತನಕ ಓಪನ್ ಇರುತ್ತೆ. ಸೊ ನೀವು ಅಲ್ಲಿ ಗಂಟ ನೋಡ್ಬೋದು. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್. ಸೊ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮತ್ತೆ ಸಿಗ್ತೀನಿ. ಬಾಯ್.